ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ. ಹಳ್ಳಿ ಪವರ್ ಶೋ ಎಷ್ಟು ನಿಜಕ್ಕೂ ಅದ್ಭುತವಾದಂತಹ ಶೋ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಸಹ ತಿಳಿದಿದೆ. ನೀವು ಸಹ ರಗಡ್ ರಶ್ಮಿಯವರು ವಿನ್ ಆಗಿದ್ದಕ್ಕೆ ನಿಮಗೂ ಸಹ ಖುಷಿಯಾಗಿದ್ದಲ್ಲಿ, ನೀವು ಸಹ ಅವರನ್ನು ಇಷ್ಟಪಟ್ಟಿದ್ದೇ ಆಗಿದ್ದಲ್ಲಿ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬನ್ನಿ. ಹಳ್ಳಿ ಪವರ್ ಶೋ ನಿಜಕ್ಕೂ ಸಹ ಅದ್ಭುತವಾಗಿ ಮೂಡಿಬಂದಿತ್ತು. ಅದರಲ್ಲಿ ರಗಡ್ ರಶ್ಮಿಯವರು ತಮ್ಮದ ಆಟದ ವೈಖರಿಯನ್ನು ಹೇಗೆ ತೋರಿಸಿದ್ರು ಅನ್ನೋದನ್ನು ನಾವು ನೋಡಿದ್ದೇವೆ. ಡೇ ಒನ್ನಿಂದ ಹಿಡಿದು ಲಾಸ್ಟ್ವರೆಗೂ ಸಹ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಆಟವನ್ನು ಆಡಿ ಗೆದ್ದಂತಹ ಹಳ್ಳಿ ಪವರ್ ಶೋ ಗೆದ್ದಂತಹ ದಿಟ್ಟ ಮಹಿಳೆ ಅಂತಲೇ ಹೇಳ್ಬೋದು. ಅವರೇ ರಗಡ್ ರಶ್ಮಿಯವರು. ರಗಡ್ ರಶ್ಮಿಯವರು ಆಟದಲ್ಲಿ ಮಾತ್ರ ಹಾಗೆ ರಗಡಾಗಿರ್ತಿದ್ರು. ನಿಜಕ್ಕೂ ಸಹ ಅವರು ತುಂಬಾ ಸಾಫ್ಟ್ ಅಂತ ಹೇಳಿ ಅವರು ಮತ್ತು ಮನೇಲಿರುವಂತಹ ಹುಡುಗಿಯರೇ ಹೇಳಿದ್ದಾರೆ. ಅವರು ಟಾಸ್ಕ್ ವಿಚಾರದಲ್ಲಿ ಬಂದರೆ ಮಾತ್ರ ಅವರು ಹಾಗಿರ್ತಾರೆ. ಮನೆ ಒಳಗಡೆ ಬಂದ ನಂತರ ಅವರಿಗೆ ಇರುವಂತಹ ವಸ್ತುಗಳನ್ನು ಹಾಟ್ ಬ್ಯಾಗ್ ಆಗಿರ್ಬೋದು, ಯಾರಿಗಾದರೂ ನೋವಿದ್ರೆ ವಿಚಾರಿಸೋದಾಗಿರ್ಬೋದು, ಎಲ್ಲವನ್ನ ಸಹ ಮಾಡ್ತಾ ಇರ್ತಾರೆ ಅಂತಲೂ ಸಹ ಅವರು ತಿಳಿಸಿದ್ದಾರೆ ಕೂಡ ಹೌದು. ರಗಡ್ ರಶ್ಮಿಯವರು ಒಂದು ದಿನ ಒಂದು ಮಾತನ್ನೇ ಹೇಳಿರ್ತಾರೆ. ನಾನು ಇದ್ದಂತಹ ಮನೆಗೆ ನಾನು ಇಲ್ಲಿಂದ ಹೋದ ಮೇಲೆ, ಸಂಗೊಳ್ಳಿ ಬಿಟ್ಟು ಹೋದ ನಂತರ ನಾನು ಮನೆಗೆ ಬರ್ತೀನಿ. ನಾನು ನನ್ನ ಕೈಯಲ್ಲಿ ಏನು ಮಾಡಬೇಕು ಅಂತ ಇದ್ದೀನಿ ಅದನ್ನು ನಾನು ಇನ್ನೂ ಸಹ ಹೇಳೋದಕ್ಕೆ ಹೋಗೋದಿಲ್ಲ. ನಾನು ಬಂದು ಅವರಿಗೆ ಒಂದು ಎಲ್ಪನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದನ್ನು ಮಾಡ್ತೀನಿ ಅಂತಲೂ ಸಹ ಅವರು ಹೇಳ್ಕೊಂಡಿದ್ರು. ಹಾಗೆಯೇ ರಗಡ್ ರಶ್ಮಿ ಅವರಿಗೆ 10 ಲಕ್ಷ ರೂಪಾಯಿಗಳು ಬರೋಬ್ಬರಿ ಅವರಿಗೆ ಸಿಕ್ಕಿರುವಂಥದ್ದು. ಈಗ ಅವರು ಸಂಗೊಳ್ಳಿಯ ವಾಡೆಮನೆಯಲ್ಲಿ ಮೊದಲಿದ್ದಂತಹ ಮನೆಗೆ ಅವರು ಹೆಲ್ಪನ್ನು ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳು ಈಗ ಅಲ್ಲಲ್ಲಿ ಹರಿದಾಡ್ತಾ ಇರುವಂಥದ್ದು. ರಗಡ್ ರಶ್ಮಿಯವರು ನಿಜಕ್ಕೂ ಸಹ ಎಷ್ಟು ರಗಡಾಗಿ ಆಟವನ್ನು ಆಡ್ತಾಯಿದ್ರು ಅಷ್ಟೇ ಮುಗ್ಧತೆ ಕೂಡ ಅವರಲ್ಲಿ ಇರುವಂಥದ್ದು. ಇದನ್ನು ಅಕುಲ್ ಅವರಾಗಿರ್ಬೋದು ಮತ್ತು ಸಹ ಸ್ಪರ್ಧಿಗಳಾಗಿರ್ಬೋದು ಎಲ್ಲರೂ ಸಹ ಹೇಳಿದ್ದನ್ನು ನಾವು ನೋಡಿಯೇ ಇದ್ದೇವೆ. ನೀವು ಸಹ ರಗಡ್ ರಶ್ಮಿ ಅವರ ಈ ಒಳ್ಳೆಯ ಗುಣವನ್ನು ಮೆಚ್ಚಿದ್ದಾದರೆ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳು ನಿಮಗಾಗಿ ನಮ್ಮ ಚಾನಲ್ ಮೂಲಕ ದಿನನಿತ್ಯವೂ ಸಹ ಬರ್ತಾನೆ ಇರುತ್ತೆ. ಅವುಗಳೆಲ್ಲವನ್ನು ಸಹ ಮಿಸ್ ಮಾಡದೆ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.